ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಮರ್ ಸರ್. ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋದು KCET ಮ್ಯಾಥಮೆಟಿಕ್ಸ್ ಫಸ್ಟ್ ವಿಡಿಯೋ ಚಾಪ್ಟರು ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್. ಈ ವಿಡಿಯೋದಲ್ಲಿ ನಿಮಗೆಲ್ಲ ಕೀ ಕಾನ್ಸೆಪ್ಟ್ಸ್ ಶಾರ್ಟ್ ಕಟ್ಸ್ ಇದೆ. ಕೀಪ್ ಇಟ್ ಇನ್ ಮೈಂಡ್ ಮೈ ಡಿಯರ್ ಸ್ಟೂಡೆಂಟ್ಸ್. ರಿಲೇಷನ್ಸ್ ಫಂಕ್ಷನ್ಸ್ ಇಂದ ನಿಮಗೆ 3 to 4 ಕ್ವಶನ್ಸ್ ಔಟ್ ಆಫ್ 60 ನಿಮ್ಮ ಎಕ್ಸಾಮ್ ಅಲ್ಲಿ ಬರುತ್ತೆ. ಹಾಗಾಗಿ ಇದು ಮೋಸ್ಟ್ ವೆಯ್ಟೇಜ್ ಇರೋದ್ರಿಂದ ಈ ಚಾಪ್ಟರ್ನ 2 ಪಾರ್ಟ್ ಆಗಿ ಡಿವೈಡ್ ಮಾಡಿದ್ದೀನಿ. ಈ ಫಸ್ಟ್ ಪಾರ್ಟ್ ಅಲ್ಲಿ ನಾನು ನಿಮಗೆ ಸಿನಾಪ್ಸಿಸ್, ನೀವು ಜ್ಞಾಪಕ ಇಟ್ಕೋಬೇಕಾದ ಫಾರ್ಮುಲಾಸ್, ಶಾರ್ಟ್ ಕಟ್ಸ್, ಹಾಗೇನೆ NCERT ಎಕ್ಸಾಂಪಲ್ ಪ್ರಾಬ್ಲಮ್ಸ್ ನ ಡಿಸ್ಕಸ್ ಮಾಡಿದ್ದೀನಿ. ಪಾರ್ಟ್ 2 ನಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅಲ್ಲಿರೋ ಪ್ರಾಬ್ಲಮ್ಸ್ ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಕೀಪ್ ವಾಚ್ ದ ವಿಡಿಯೋ ಅಂಟಿಲ್ ದ ಲಾಸ್ಟ್ ಫಾರ್ ಬೆಟರ್ ರಿಸಲ್ಟ್ಸ್. ನಾನು ಮುಂಚೆನೇ ಹೇಳಿದ್ದೀನಿ ಮೈ ಡಿಯರ್ ಸ್ಟೂಡೆಂಟ್ಸ್, ಜೆನ್ಯೂನ್ ಕ್ವಶನ್ಸ್ ಮಾತ್ರ ನಮ್ಮ ಚಾನಲ್ ಅಲ್ಲಿ ಡಿಸ್ಕಸ್ ಮಾಡ್ತೀವಿ. ಡೆಫಿನೆಟ್ ಆಗಿ ಈ ಕ್ವಶನ್ಸ್ ನೀವು ಓದ್ಕೊಳ್ಳೋದ್ರಿಂದ ನಾವು ಅಶ್ಯೂರ್ ಮಾಡ್ಬೋದು ನಾಳೆ ಬರೋ ಎಕ್ಸಾಮ್ ಅಲ್ಲಿ ನಿಮಗೆ ಡೆಫಿನೆಟ್ ಆಗಿ ಇದು ಹೆಲ್ಪ್ ಆಗುತ್ತೆ, ಇದೇ ತರ ಕ್ವಶನ್ಸ್ ಬರುತ್ತೆ ಅಂತ. ಸೊ ನಾವಿನ್ನ ವಿಡಿಯೋದಲ್ಲಿ ಎಂಟ್ರಿ ಆಗ್ಬಿಡೋಣ. ಸೊ ಸ್ಟೂಡೆಂಟ್ಸ್, ನಾವು ಡೈರೆಕ್ಟ್ ಆಗಿ ಕೀ ಕಾನ್ಸೆಪ್ಟ್ಸ್ ಎಲ್ಲ ನೋಡ್ಬಿಡೋಣ. ಕೀ ಕಾನ್ಸೆಪ್ಟ್ಸ್ ಆಲ್ರೆಡಿ ನಾನು ನಿಮಗೆ ಸ್ಲೈಡ್ ಮಾಡಿ ಇಲ್ಲಿ ಕೊಟ್ಟಿದ್ದೀನಿ. ದಯವಿಟ್ಟು ರಿವೈಂಡ್ ಮಾಡಿ ನೋಡ್ಕೊಳ್ಳಿ. ನಾನು ಟೈಮ್ ವೇಸ್ಟ್ ಮಾಡ್ತಿಲ್ಲ, ಬಿಕಾಸ್ ವಿ ವಾಂಟ್ ಟು ಡಿಸ್ಕಸ್ ಮೋರ್ ನಂಬರ್ ಆಫ್ ಪ್ರಾಬ್ಲಮ್ಸ್. ಸೊ ಹಂಗಾಗಿ ನಾನು ಕೀ ಕಾನ್ಸೆಪ್ಟ್ಸ್ ಯಾವುದನ್ನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇಲ್ಲ, ಎಲ್ಲಾನು ನಾನು ಸ್ಲೈಡಲ್ಲಿ ಹಾಕಿದ್ದೀನಿ. ಒಂದ್ಸರಿ ರಿವೈಂಡ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ಇವನ್ನೆಲ್ಲ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾಸ್. A cross B ಗೆ ದೀಸ್ ಆರ್ ಆಲ್ ದಿ ಇಂಪಾರ್ಟೆಂಟ್ ಫಾರ್ಮುಲಾಸ್ ಫಾರ್ ರಿಲೇಷನ್ಸ್. ಸೊ ನೆಕ್ಸ್ಟ್ ಸ್ಲೈಡಲ್ಲಿ A cross A ಕೊಟ್ಟರೆ ಸೊ ಟೋಟಲ್ ನಂಬರ್ ಆಫ್ ರಿಲೇಷನ್ಸ್ ಬಂದು 2 power n square ಆಗುತ್ತೆ. ರಿಫ್ಲೆಕ್ಸಿವ್ ರಿಲೇಷನ್ಸ್ ಜ್ಞಾಪಿಟ್ಕೊಳ್ಳಿ. ಇದು ಸೋ ಮೆನಿ ಟೈಮ್ಸ್ ನಮಗೆ ಎಕ್ಸಾಮಲ್ಲಿ ಬಂದಿದೆ. ಸಿಮೆಟ್ರಿಕ್ ರಿಲೇಷನ್ಸ್ ಫಾರ್ಮುಲಾ, ಐಡೆಂಟಿ ರಿಲೇಷನ್ಸ್ ಫಾರ್ಮುಲಾ ಜ್ಞಾಪಿಟ್ಕೊಳ್ಳಿ. ನೆಕ್ಸ್ಟ್ ಸ್ಲೈಡಲ್ಲಿ ಫಂಕ್ಷನ್ಸ್ ನಾನು ಶಾರ್ಟ್ ಕಟ್ಸ್ ಕೊಟ್ಟಿದ್ದೀನಿ. ನಂಬರ್ ಆಫ್ ಫಂಕ್ಷನ್ಸ್ ಶಾರ್ಟ್ ಕಟ್ ಇದೆ, 1 ಶಾರ್ಟ್ ಕಟ್ ಇದೆ, ಆನ್ ಟು ಶಾರ್ಟ್ ಕಟ್ ಇದೆ, ಹಾಗೆ ಬೈಜೆಕ್ಟಿವ್ ಫಂಕ್ಷನ್ಸ್ ಶಾರ್ಟ್ ಕಟ್ ಇದೆ. ಒಂದ್ಸರಿ ಎಲ್ಲ ರಿವೈಸ್ ಮಾಡ್ಕೊಳ್ಳಿ. ಹಾಗೆ ಸಮ್ ಟಿಪ್ಸ್ ಕೊಟ್ಟಿದ್ದೀನಿ. ಐಡೆಂಟಿ ಫಂಕ್ಷನ್ ಎಕ್ಸ್ ಆಲ್ವೇಸ್ ಬೈಜೆಕ್ಟಿವ್ ಆಗಿರುತ್ತೆ. ಈ ಈವನ್ ಪವರ್ಸು ನಾಟ್ 1 ನಾಟ್ ಆನ್ ಟು ಆಗಿರುತ್ತೆ. ಇದು ಎಲ್ಲ ನಿಲ್ಕೊಟ್ಟಿದ್ದೀನಿ. ಮಾಡೆಲ್ಸ್ ಫಂಕ್ಷನ್ ನಾಟ್ 1 ನಾಟ್ ಆನ್ ಟು ಆಗಿರುತ್ತೆ. ಇವೆಲ್ಲ ನೀವು ರಿವೈಂಡ್ ಮಾಡಿ ನೋಡ್ಕೊಳ್ಳಿ. ಸೊ ನಾನು ಗೋಯಿಂಗ್ ಡೈರೆಕ್ಟ್ಲಿ ಇನ್ ಟು ದ ಪ್ರಾಬ್ಲಮ್ಸಲ್ಲಿ ಬಂದ್ಬಿಟ್ಟಿದ್ದೀನಿ. ಸೊ ಫಸ್ಟ್ ಪ್ರಾಬ್ಲಮು ಎಲ್ಲರಿಗೂ ಗೊತ್ತಿರೋಂಥ ಪ್ರಾಬ್ಲಮು. ಸೊ ಇದು ಆಲ್ರೆಡಿ ನಾವು ಇದರಲ್ಲಿ ಡಿಸ್ಕಸ್ ಮಾಡಿದ್ದೀವಿ ಥಿಯರಿನಲ್ಲಿ. ಸೊ ಹಾಗಾಗಿ ನಾನು ಇದಕ್ಕೆ ಡೈರೆಕ್ಟಾಗಿ ಆನ್ಸರ್ ಬರಿತಾ ಇದ್ದೀನಿ. ಸೊ ಡೈರೆಕ್ಟ್ಲಿ ಆನ್ಸರ್ ಪರ್ಪೆಂಡಿಕ್ಯುಲರ್ ಬಂದು ರಿಲೇಷನ್ ಪರ್ಪೆಂಡಿಕ್ಯುಲರ್ ಬಂದು ಸಿಮಿಟ್ರಿಕ್ ಆಗುತ್ತೆ, ರಿಫ್ಲೆಕ್ಸಿವ್ ಆಗಲ್ಲ, ಟ್ರಾನ್ಸಿಟಿವ್ ಆಗಲ್ಲ. ಸೊ ಕ್ವಶನ್ ನಂಬರ್ 1 ಸೊ ಈಸಿಲಿ ಸಾಲ್ವ್. ಸೊ ನೆಕ್ಸ್ಟ್ ಹೋಗೋಣ ಕ್ವಶನ್ ನಂಬರ್ 2. ಸೊ ನಾವು ಆದಷ್ಟು ಟೈಮ್ನ ಕನ್ಸ್ಯೂಮ್ ಮಾಡಿ ಶಾರ್ಟ್ ಕಟ್ಸ್ನ ಯೂಸ್ ಮಾಡಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. ಯಾಕಂದರೆ 30 ಸೆಕೆಂಡ್ಸಲ್ಲಿ 1 ಮಿನಿಟಲ್ಲಿ ನಾವು ಸಾಲ್ವ್ ಮಾಡಬೇಕು. ನಮಗೆ ಎಕ್ಸಾಮಲ್ಲಿ 80 ಮಿನಿಟ್ಸ್ ಟೈಮ್ ಇರುತ್ತೆ ಫಸ್ಟ್ ಕ್ವಶನ್ಗೆ. ಸಾಧ್ಯವಾದಷ್ಟು 80 ಸೆಕೆಂಡ್ಸ್ ಒಳಗಡೆ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡೋ ಥರ ಟ್ರೈ ಮಾಡೋಣ. ಓಕೆ. ಸೊ ಸೆಕೆಂಡ್ ಕ್ವಶನ್ ಬಂದು ನೋಡಿ, E1 ಪವರ್ ಇದೆ. ನಾನು ಅಲ್ಲಿ ಟಿಪ್ಸಲ್ಲಿ ಕೊಟ್ಟಿದ್ದೆ. E1 ಪವರ್ ಏನಾಗುತ್ತಂದರೆ ಸೊ 1 ಆಗಲ್ಲ. ಏನಕ್ಕಂದರೆ ನಾವು ಆಲ್ರೆಡಿ ಇದನ್ನು ಮಾಡಿದ್ದೀವಿ. ಎಫ್ ಆಫ್ -1ಗೂ ಇದು 1 ಬರುತ್ತೆ, ಎಫ್ ಆಫ್ 1ಗೂ ಇದು 1 ಬರುತ್ತೆ. ಬಟ್ 1 -1 ನಾಟ್ ಈಕ್ವಲ್ 1 ಆಗಲ್ಲ. ಹಾಗೆಯೇ ರೇಂಜಲ್ಲಿ ಏನಾಗುತ್ತೆ, ನಮಗೆ ಪಾಸಿಟಿವ್ ರಿಯಲ್ ನಂಬರ್ಸ್ ಮಾತ್ರ ಬರುತ್ತೆ, ನೆಗೆಟಿವ್ ಬರಲ್ಲ. ಸೊ ಹಾಗಾಗಿ ಆನ್ ಟು ಕೂಡ ಆಗಲ್ಲ. ಸೊ ಹಾಗಾಗಿ ಇದರ ಆಪ್ಷನ್ನು ಡಿ ಈಸ್ ರೈಟ್ ಆನ್ಸರ್, ನೈದರ್ 1 ನಾರ್ ಆನ್ ಟು. ಓಕೆ. ನೆಕ್ಸ್ಟ್ ನೋಡಿ, ಇದು ರಿಫ್ಲೆಕ್ಸ್ ರಿಲೇಷನ್ಸ್ ನಾನು ಆಗಲೇ ಹೇಳಿದೆ ಮೈ ಡಿಯರ್ಸ್, ನೀವು ಫಾರ್ಮುಲಾಸ್ನ ಸರಿಯಾಗಿ ನೋಡ್ಕೋಬೇಕಂತ. ಇದಕ್ಕೆ ರೈಟ್ ಆಪ್ಷನ್ ಬಂದು ಬಿ, ಯಾಕಂದರೆ ಡೈರೆಕ್ಟ್ ಶಾರ್ಟ್ ಕಟ್ ಫಾರ್ಮುಲಾ. ಸೊ ಹಂಗಾಗಿ ಕ್ವಶನ್ ನಂಬರ್ 3ನ ಕೂಡ ನಾನು ಬೇಗನೆ ಸಾಲ್ವ್ ಮಾಡಿದ್ದೀನಿ. ಈ ನಾನು ಡಿಸ್ಕಸ್ ಮಾಡ್ತಿರೋ ಕ್ವಶನ್ಸ್ ಬಂದು ಎಕ್ಸಾಂಪಲ್ ಪ್ರಾಬ್ಲಮ್ಸು. ಮೋಸ್ಟ್ ಪ್ರಾಬಬಲಿ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಇನ್ KCETಯಲ್ಲಿ ಎಕ್ಸಾಂಪ್ಲರ್ ಕ್ವಶನ್ಸು ತುಂಬ ಇಂಪಾರ್ಟೆಂಟು. ಓಕೆ. ನಾವು ಕ್ವಶನ್ ನಂಬರ್ 4ಗೆ ಹೋಗ್ಬಿಡೋಣ. ಕ್ವಶನ್ ನಂಬರ್ 4ಅಲ್ಲಿ ನೋಡಿ, ಸೊ ಸೆಟ್ ಕೊಟ್ಟಿದ್ದಾನೆ, 1 2 3 ಸೆಟ್ ಕೊಟ್ಟಿದ್ದಾನೆ, ನಂಬರ್ ಆಫ್ ರಿಲೇಷನ್ಸ್ ಅಂತ ಹೇಳ್ತಾ ಇದ್ದಾನೆ. ಸೊ ಇಲ್ಲಿ ಕ್ವಶನ್ ಒಂಚೂರು ವಿಚ್ ಆರ್ ರಿಫ್ಲೆಕ್ಸಿವ್ ಆ್ಯಂಡ್ ಸಿಮೆಟ್ರಿಕ್ ಬಟ್ ನಾಟ್ ಟ್ರಾನ್ಸಿಟಿವ್ ಅಂತ ಹೇಳಿದ್ದಾನೆ. ಓಕೆ. ಅಂದರೆ ನಾವು ಬರೆಯೋ ರಿಲೇಷನ್ ಏನಾಗಿರಬೇಕಂದ್ರೆ ರಿಫ್ಲೆಕ್ಸಿವ್ ಆಗಬೇಕು, ಸಿಮೆಟ್ರಿಕ್ ಆಗಬೇಕು, ಟ್ರಾನ್ಸಿಟಿವ್ ಆಗಬಾರ್ದು ಅಂತ. ಸೊ ಕೀಪ್ ಇಟ್ ಇನ್ ಮೈಂಡ್ ಮೈ ಡಿಯರ್ ಸ್ಟೂಡೆಂಟ್ಸ್. ಡೆಫಿನೇಷನ್ ಚೆನ್ನಾಗಿ ಗೊತ್ತಿರಬೇಕು. ರಿಲೇಷನ್ ಈಸ್ ಸಬ್ಸೆಟ್ ಆಫ್ A cross B ಅಂತ ಹೇಳ್ತೀವಿ. ಇಲ್ಲಿ ಏನೇ ಇರೋದ್ರಿಂದ A cross A. ಸೊ A cross A ಅನ್ನೋದು ಎಲ್ಲ ರಿಲೇಷನ್ಸ್ ಆಗುತ್ತೆ. A cross A keep it in mind, ಅದು ಈಕ್ವಲೆನ್ಸ್ ಆಗುತ್ತೆ, ರಿಫ್ಲೆಕ್ಸಿವ್ ಆಗುತ್ತೆ, ಸಿಮೆಟ್ರಿಕ್ ಆಗುತ್ತೆ, ಟ್ರಾನ್ಸಿಟಿವ್ ಕೂಡ ಆಗುತ್ತೆ.
ಸೊ ಈಗ ನಾವೇನಂದರೆ ನಾವು ಯಾವ ಥರ ರಿಲೇಷನ್ಸ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಂದ್ರೆ ರಿಫ್ಲೆಕ್ಸಿವ್ ಆಗಬೇಕು, ಸಿಮಿಟ್ರಿಕ್ ಆಗಬೇಕು, ಈ ವ್ಯಾಲ್ಯೂಸ್ ಇರಬೇಕು ಅದರಲ್ಲಿ. ಓಕೆ, ಸೊ ಅದಕ್ಕೆ ನಾನು ಫಸ್ಟು ಎ ಕ್ರಾಸ್ ಎನ ಬರ್ಕೊಬಿಡ್ತೀನಿ. ಸೊ ಅವಾಗ ನನಗೊಂದು ಐಡಿಯಾ ಸಿಗುತ್ತೆ ಎಷ್ಟು ಬರುತ್ತೆ ಅಂತ. ಓಕೆ, ಸೊ 1, 1, 1, 2, 1, 3, 2, 1, 2, 2, 2, 3, 3, 1, 3, 2, 3, 3. ಓಕೆ, ಸೊ ಇದು ಆಲ್ವೇಸ್ ಕೀಪ್ ಇಟ್ ಇನ್ ಮೈಂಡ್, ಇದು ಈಕ್ವಲೆನ್ಸ್ ರಿಲೇಷನ್ ಆಗುತ್ತೆ. ಬಟ್ ನಮ್ಗೆ ಈಕ್ವಲೆನ್ಸ್ ಬೇಕಾಗಿಲ್ಲ, ನಮ್ಗೆ ಬೇಕಾಗಿರೋದು ಕಂಡೀಷನ್ ರಿಫ್ಲೆಕ್ಸಿವ್ ಆ್ಯಂಡ್ ಸಿಮೆಟ್ರಿಕ್ ಬೇಕಾಗಿರೋದ್ರಿಂದ. ಸೊ ನಾವೀಗ ಓಕೆ ಒಂದು ಸ್ಮಾಲೆಸ್ಟ್ ಪಾಸಿಬಲ್ ಪರಿಣ ಏನಾಗಬೇಕು, ಇವೆರಡು ಇರಬೇಕು. ಸ್ಮಾಲೆಸ್ಟ್ ಪಾಸಿಬಲ್ ಏನಂದ್ರೆ ನೋಡಿ, ಫಸ್ಟ್ ರಿಫ್ಲೆಕ್ಸಿವ್ ಆಗಬೇಕಂದ್ರೆ ಆ ರಿಲೇಷನಲ್ಲಿ ಏನಿರಬೇಕಂದ್ರೆ 1, 1 ಇರಬೇಕು, 2, 2 ಇರಬೇಕು, 3, 3 ಇರಲೇಬೇಕು. ನೆಕ್ಸ್ಟು ಅಲ್ಲಿ ಕೊಟ್ಟಿರೋ ಟರ್ಮ್ಸ್ ನಮ್ಗೆ 1, 2 ಬರ್ಕೊಂಡ್ರೆ 2, 1 ಇರಬೇಕು, ಬಿಕಾಸ್ ನಮ್ಗೆ ಸಿಮಿಟ್ರಿಕ್ ಆಗಬೇಕದು. ನೆಕ್ಸ್ಟು 1, 3 ಬರ್ಕೊಂಡ್ರೆ 3, 1 ಇರಬೇಕು. ಓಕೆ ಓಕೆ ನೋಡಿ, ಇದು ಟ್ರಾನ್ಸಿಟಿವ್ ಆಗುತ್ತಾ ಇಲ್ಲ ಅಂತ ಚೆಕ್ ಮಾಡಬೇಕು. ಈಗ ನಾವು ಚೆಕ್ ಮಾಡಬೇಕು. ದಿಸ್ ಈಸ್ ದಿ ಸ್ಮಾಲೆಸ್ಟ್ ಪಾಸಿಬಲ್. ಇದು ನಾನು ಬರೆದಿರೋ ಸ್ಮಾಲೆಸ್ಟ್ ಪಾಸಿಬಲ್. ಸ್ಮಾಲೆಸ್ಟ್ ಅಂದರೆ ಇದೇ ಫಸ್ಟ್ ಅಂತ ಅನ್ಕೊಳ್ಳಿ, ಸ್ಟಾರ್ಟಿಂಗ್ ಸ್ಮಾಲೆಸ್ಟು. ಓಕೆ, ಈಗ ನಾವು ನೋಡಿ ಈ ಮೂರಕ್ಕೂ ನಾವು ಟ್ರಾನ್ಸಿಟಿವ್ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ, ಇನ್ನು ಬೇರೆ ಟರ್ಮ್ಸ್ ಚೆಕ್ ಮಾಡಬೇಕಾಗುತ್ತೆ. 1, 1, 1, 2, 1, 1 ಕ್ಯಾನ್ಸಲ್ ಆದ್ರೆ 1, 2 ಆಗುತ್ತೆ. ಮತ್ತು 2, 2, 2, 2, 2, 2 ಕ್ಯಾನ್ಸಲ್ ಆದ್ರೆ 2, 1 ಆಲ್ರೆಡಿ ಇಲ್ಲಿದೆ. ನೆಕ್ಸ್ಟು 1, 1, 1, 3 ಇದೆ. 3, 3 ಕ್ಯಾನ್ಸಲ್ ಆದ್ರೆ 1, 1 ಇದೆ. ಇದು 2, 1, 1, 2, 1, 1 ಕ್ಯಾನ್ಸಲ್ ಆದರೆ ಇದೆ. ಆದರೆ 2, 1, 1, 3 ಇವೆರಡು ತೊಗೊಂಡ್ರೆ 2, 1, 1, 3 ತೊಗೊಂಡ್ರೆ 2, 3 ಇಲ್ಲ. ಸೊ ಹಾಗಾಗಿ ಇದು ಟ್ರಾನ್ಸಿಟಿವ್ ಆಗಲ್ಲ. ಸೊ ದೇರ್ ಫೋರ್ ಇಲ್ಲಿ ಕೊಟ್ಟಿರೋದಕ್ಕೆ ಕರೆಕ್ಟಾಗಿ ಮ್ಯಾಚ್ ಆಗ್ತಿದೆ. ಒಂದು ಪಾಸಿಬಲ್ ಸಿಕ್ಕಿದೆ, ಯಾವುದಕ್ಕೆ? ರಿಫ್ಲೆಕ್ಸಿವ್ ಆ್ಯಂಡ್ ಸಿಮೆಟ್ರಿಕ್ ಬಟ್ ನಾಟ್ ಟ್ರಾನ್ಸಿಟಿವ್. ಓಕೆ, ಇದು ಒಂದು ಪಾಸಿಬಲ್. ನಾನು ಆಲ್ರೆಡಿ ಹೇಳಿದ್ದೀನಿ ಇದು ಸ್ಮಾಲೆಸ್ಟು. ಇದಕ್ಕೆ ನಾವು ಇನ್ನೇನಾದರೂ ಸೇರಿಸಿದ್ರೆ ನೆಕ್ಸ್ಟ್ ಪಾಸಿಬಲ್ ಆಗುತ್ತೆ. ಓಕೆನಾ? ಸರಿ, ಆಯಿತು. ಈಗ ಅಲ್ಲಿಗೆ ಒಂದು ಸಿಕ್ತು. ನೆಕ್ಸ್ಟ್ ಯಾವುದೊಂದು ಸಿಗುತ್ತೆ ಅಂತ ಚೆಕ್ ಮಾಡೋಣ. ಆಲ್ರೆಡಿ ಎಲ್ಲ ಸೇರಿಸ್ಬಿಟ್ಟಿದ್ದೀವಿ ನೋಡಿ, ಇದರಲ್ಲಿ ಏನೇನಿದೆ ಅಂತ ನಾವು ಹೊಡೆದ್ಬಿಡ್ತೀವಿ ನೋಡ್ಕೊಳ್ಳಿ. ಇದು ಇದೆ, ಇದು ಇದೆ, ಇದು ಇದೆ. ಸೊ ಇನ್ನೇನಿಲ್ಲ ಅಂತ ನೋಡ್ಕೊಬಿಡೋಣ. ನಾನು ಹೇಳೋದು ಅರ್ಥ ಆಗ್ತಿದೆ ಅನ್ಕೋತೀನಿ ಎಲ್ಲರಿಗೂ. ಇದು ಇದೆ. ಸೊ 2, 3 ಒಂದಿಲ್ಲ, ಇದು ಇದೆ, ಇದಿದೆ. ಇನ್ನು ಉಳಿದಿರೋದು ಸಪೋಸ್ ನಾನೇನಾದರೂ ಆ ರಿಲೇಷನ್ 2ನಲ್ಲಿ ಸೇಮ್ ಇದೆಲ್ಲ ಬರ್ಕೊಂಡು ಸೇಮ್ ಎಲ್ಲ ಬರ್ಕೋಬೇಕು. ಸೊ ಸ್ಪೇಸ್ ತೊಗೋತೀನಿ, ಸೇಮ್ ಎಲ್ಲ ಬರ್ಕೊಂಡು ಇದ್ರಾಗ ನಾನೇನಾದರೂ 2, 3 ಸೇರಿಸ್ಕೊಂಡ್ರೆ ಆಬ್ವಿಯಸ್ಲಿ ನಾನೇ ಸೇರಿಸ್ಕೋಬೇಕು, 3, 2 ಸೇರಿಸ್ಕೋಬೇಕು, ಬಿಕಾಸ್ ಸಿಮಿಟ್ರಿಕ್ ಆಗಬೇಕಲ್ವಾ. 2, 3, 3, 2 ಸೇರಿಸ್ಕೊಬಿಟ್ರೆ ಇದು ಎ ಕ್ರಾಸ್ ಎ ಆಗಿಬಿಡುತ್ತೆ. ಎ ಕ್ರಾಸ್ ಎ ಆದರೆ ಟ್ರಾನ್ಸಿಟಿವ್ ಆಗುತ್ತೆ. ನಮಗೇನಾಗಬಾರ್ದು? ಟ್ರಾನ್ಸಿಟಿವ್ ಆಗಬಾರ್ದು. ಸೊ ದೇರ್ ಫೋರ್ ನಮಗೆ ಪಾಸಿಬಲ್ ಇರೋದು ಓನ್ಲಿ ಒನ್ ಪಾಸಿಬಲ್ ರಿಲೇಷನ್. ಸೊ ದೇರ್ ಫಾರ್ ಆನ್ಸರ್ ಈಸ್ 1. ಅರ್ಥ ಆಯ್ತು ಅನ್ಕೋತೀನಿ ಮೈ ಡಿಯರ್ ಸ್ಟೂಡೆಂಟ್ಸ್. ನಾನು ನೀವು ಇನ್ನೊಂದ್ಸರಿ ಹೇಳಕ್ಕೆ ಟ್ರೈ ಮಾಡ್ತೀನಿ ನೋಡಿ. ಎ ಕ್ರಾಸ್ ಎ ಬರ್ಕೋಬೇಕು. ಇವತ್ತು ಎ ಕ್ರಾಸ್ ಎ ಬರ್ಕೊಂಡು ಸ್ಮಾಲೆಸ್ಟ್ ಪಾಸಿಬಲ್ ಬರೀಬೇಕು ಈ ವ್ಯಾಲ್ಯೂಸ್ನ ಇಟ್ಕೊಂಡು. ನೋಡಿ 1, 2 ನಾನು ಬರೆದ ಮೇಲೆ 2, 1 ಯಾಕೆ ಬರ್ದಿದ್ದೀನಿ ಅಂದರೆ ನನಗೆ ಸಿಮೆಟ್ರಿಕ್ ಆಗಬೇಕು. ಹಂಗಾಗಿ 2, 1 ಬರ್ಕೊಂಡಿದ್ದೀನಿ. 1, 3 ಅವನೇ ಬರ್ಕೊಳಕ್ಕೆ ಹೇಳಿದ್ದಾನೆ, ಬರ್ಕೊಂಡಿದ್ದೀವಿ. 3, 1 ಯಾಕೆ ಬರ್ದಿದ್ದೀನಿ? ನನಗೆ ಸಿಮೆಟ್ರಿಕ್ ಆಗಬೇಕು. ಸೊ ಇದನ್ನು ಚೆಕ್ ಮಾಡ್ತೀನಿ. ಟ್ರಾನ್ಸಿಟಿವ್ ಆಗಲಿಲ್ಲ ಅಂದರೆ ನನಗೆ ಇಲ್ಲಿ ಏನಿದೆ ಸೆಟ್ ಆಗುತ್ತೆ, ಅದು 1 ಬಂತು ಅಂತ. ಇದೇ ಥರ ಎಷ್ಟು ಪಾಸಿಬಲ್ ಇದೆ ಅಂತ ಬರೀಬೇಕು. ಸೊ ಬೇರೆ ಯಾವ ಪಾಸಿಬಲ್ ಇಲ್ಲ, ಓನ್ಲಿ ಪಾಸಿಬಲ್ ಇರೋದ್ರಿಂದ ಆನ್ಸರ್ ಎ ಇಸ್ ದಿ ರೈಟ್ ಆನ್ಸರ್. ಅರ್ಥ ಇದೆ ಅನ್ಕೋತೀನಿ. ವಿಲ್ ಗೋ ಫಾರ್ ದಿ ನೆಕ್ಸ್ಟ್ ಕ್ವಶನ್. ಓಕೆ, ಕ್ವಶನ್ ನಂಬರ್ 5, ಅನದರ್ ಈಸಿ ಕ್ವಶನ್ ಅಂಡ್ ವೆರಿ ಇಂಪಾರ್ಟೆಂಟ್ ಮೈ ಡಿಯರ್. ಸೊ ತಲೆ ಕೆಡಿಸ್ಕೋಬೇಡಿ, ಸಿಂಪಲ್ ಆಗಿ ಹೇಳಕ್ಕೆ ಟ್ರೈ ಮಾಡ್ತೀನಿ, ಸಿಂಪಲ್ ಆಗಿ ಇದನ್ನು ಸಾಲ್ವ್ ಮಾಡ್ತೀನಿ. ಸೊ 1, 1 ಅಂಟೋದು ಇಲ್ಲಿ ನೋಡ್ಕೊಳ್ಳಿ, ಇದನ್ನು ಅರ್ಥ ಮಾಡ್ಕೊಳ್ಳಿ. ಎನ್ ಈಸ್ ಆಡ್ ನಂಬರ್ ತೊಗೊಂಡ್ರೆ ಅದು, ಈವನ್ ನಂಬರ್ ತೊಗೊಂಡ್ರೆ ಇದು. ಓಕೆ, ಸೊ ಅದಕ್ಕೆ ನಾನು ಮ್ಯಾಪಿಂಗ್ಸ್ ತೊಗೊತೀನಿ. ಸೊ ಈಸಿಯಾಗಿ ಅರ್ಥ ಮಾಡ್ಕೊಬೋದು ನಾವು. ಓಕೆ, ಸೊ ಇಲ್ಲಿ ನಾನು ವ್ಯಾಲ್ಯೂಸ್ ಬರ್ಕೋತೀನಿ. 1, 2, 3, 4, 5 ಅಂತ ಬರ್ಕೋತಾ ಇದ್ದೀನಿ. ಇಲ್ಲೂ 1, 2, 3, 4, 5 ಅಂತ ಬರ್ಕೋತೀನಿ. ಓಕೆ, ನೋಡಿ ಆಡ್ ನಂಬರ್ 1 ತೊಗೊಂಡ್ರೆ ಇಲ್ಲಿ ಕೊಟ್ಟರೆ 1 + 1 ನೋಡ್ಕೊಳ್ಳಿ. ಇಲ್ಲಿ 1 + 1 ಅಂದರೆ 2. 2 ಡಿವೈಡೆಡ್ ಬೈ 2 ಎಷ್ಟಾಯಿತು? 1 ಆಯಿತು. ಅಂದರೆ ಇದು ಯಾವುದಕ್ಕೆ ಮ್ಯಾಪ್ ಆಗುತ್ತೆ? 1ಗೆ ಮ್ಯಾಪ್ ಆಗುತ್ತೆ. ಸರಿನಾ? ಅಂದರೆ ಇದು n to n ತಗೊಳ್ಳೋಣ. ಅಲ್ಲಿ n to n ಕೊಟ್ಟಿರೋದಂತ. ಓಕೆ, ನೆಕ್ಸ್ಟ್ 2 ಕೊಟ್ಟೆ ಅನ್ಕೊಳ್ಳಿ. 2 ಬಂದು ಈವನ್ ನಂಬರ್. 2 / 2 ಎಷ್ಟಾಯಿತು? ಅದು 1 ಆಯಿತು. ಅದು ಇದಕ್ಕಾಯಿತು.
ಸೊ ಇಲ್ಲೇನಾಗ್ತಿದೆ, 2 ಡಿಫ್ರೆಂಟ್ ನಂಬರ್ಸ್ ಮ್ಯಾಪಿಂಗ್ ವಿತ್ ಓನ್ಲಿ ಒನ್ ನಂಬರ್. 1 1 ಅಂದರೆ 1 ನಂಬರ್ 1ಗೆ ಮ್ಯಾಪ್ ಆಗಬೇಕು, ಸರಿನಾ? ಸೊ ಹಾಗಾಗಿ ಇದು 1 1 ಆಗಲ್ಲ, ನಾಟ್ 1 1. ಅರ್ಥ ಆಯ್ತು ಅನ್ಕೋತೀನಿ ಎಲ್ಲರಿಗೂ. ಇದೇನಾಗುತ್ತೆ, ನಾಟ್ 1 1. ಬಟ್ ಇದು ಆಂಟು ಹೋಗುತ್ತೆ, ಯಾಕಂದ್ರೆ ನೋಡಿ 3 ನೆಕ್ಸ್ಟ್ ಆಡ್ ನಂಬರ್ 3 ಕೊಟ್ಟರೆ 2 ಬರುತ್ತೆ, 4 ಕೊಟ್ಟರೆ 2 ಬರುತ್ತೆ. ಅದೇ ಥರ ಎಲ್ಲ ಮ್ಯಾಪ್ ಆಗುತ್ತೆ. ಸೊ ಆಂಟು ಏನಾಗುತ್ತೆ, ಸೆಟ್ಟಲ್ಲಿರೋ ಬಿ ಸೆಟ್ಟಲ್ಲಿರೋ ಎಲ್ಲ ಎಲಿಮೆಂಟ್ಸ್ ಏನಾಗು ಇಮೇಜಸ್ ಆಗಬೇಕಂತ ಹೇಳುತ್ತೆ. ಎಲ್ಲ ಇಮೇಜಸ್ ಆಗ್ತಾ ಇದೆ, ಇದು ಆಂಟು ಆಗುತ್ತೆ. ಸೊ ಇಟ್ ಈಸ್ ಆಂಟು ಬಟ್ ನಾಟ್ 1 1. ಇಟ್ ಈಸ್ ಆಂಟು ಬಟ್ ನಾಟ್ 1 1. ಸೊ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಅರ್ಥ ಆಯ್ತು ಅನ್ಕೋತೀನಿ ಮೈ ಡಿಯರ್ಸ್. ವೆರಿ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ವಿಲ್ ಗೋ ಫಾರ್ ದಿ ನೆಕ್ಸ್ಟ್ ಕ್ವಶನ್. ರಿವೈಂಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ನನ್ನ ಎಕ್ಸ್ಪ್ಲನೇಷನ್ ಪದೇ ಪದೇ ಹೇಳಿದ್ರೆ ನಿಮ್ಗೆ ವಿಡಿಯೋ ಲೆಂತ್ ಆಗುತ್ತೆ, ಹಾಗಾಗಿ ರಿವೈಂಡ್ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಮತ್ತು PDF ನೋಟ್ಸ್ ಬೇಕು ಅಂದರೆ ನೀವು ನಮ್ಮ ವಾಟ್ಸಪ್ ಚಾನಲ್ನ ಫಾಲೋ ಮಾಡಿ, ಅಲ್ಲಿ ನಾನು ನಿಮಗೆಲ್ಲನೂ ಹಾಕಿರ್ತೀನಿ. ಅಗೈನ್ ನೋಡಿ, ನಾವು ಇನ್ನು ಅನದರ್ ಒಂದು ಟ್ರಿಕಿ ಕ್ವಶನ್ ಬಂದಿದ್ವಿ. ಇಲ್ಲಿ ಈಕ್ವಲೆನ್ಸ್ ರಿಲೇಷನ್ಸ್ ಅಂತ ಹೇಳ್ತಾ ಇದ್ದೀನಿ. ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಎ ಮಾತ್ರ ಕೊಟ್ಟಿರೋದ್ರಿಂದ ನೀವು A ಕ್ರಾಸ್ A ಬರ್ಕೋಬೇಕು. ಫಸ್ಟು A ಕ್ರಾಸ್ A ಇಸ್ ಯುವರ್ ಸೊಲ್ಯೂಷನ್. ಫಸ್ಟ್ A ಕ್ರಾಸ್ A ಬರ್ಕೊಬಿಡಿ. 1 1 1 2 1 3 2 1 2 2 2 3 3 1 3 2 3 3. ಓಕೆ, ಸೊ ಅವನೇನು ಹೇಳ್ತಾ ಇದ್ದಾನೆ, ಸೊ ಪಾಸಿಬಲ್ ಸೆಟ್ನ ಬರ್ಕೋಬೇಕು. 1 2 ಇರಬೇಕಷ್ಟೇ. ಸೊ ಅದಕ್ಕೆ ಫಸ್ಟ್ ಪಾಸಿಬಲ್ ಬರ್ಕೋತೀನಿ, ನೋಡ್ಕೊಳ್ಳಿ. ಸೊ ಈಕ್ವಲೆನ್ಸ್ ಅಂದರೆ ರಿಫ್ಲೆಕ್ಸಿವ್ ಆಗಬೇಕು, ಸಿಮಿಟ್ರಿಕ್ ಆಗಬೇಕು, ಟ್ರಾನ್ಸಿಟಿವ್ 3 ಆಗಬೇಕು. ಸೊ ರಿಫ್ಲೆಕ್ಸಿವ್ ಆಗಬೇಕಂದ್ರೆ x, x ಇರಲೇಬೇಕು, 1 1 ಡಬಲ್ x ಇರಲೇಬೇಕು, 2 2 3 3. ನೆಕ್ಸ್ಟ್ ಯಾವುದು, 1 2 ಬರ್ಕೋಬೇಕು. ನಾನು 1 2 ಬೇಕು. 1 2 ಬರೆದ್ರೆ ನನಗೇನು ಇದು ಬರ್ಕೋಬೇಕು, ನಾನು 2 1 ಬರ್ಕೋಬೇಕು, ಯಾಕಂದ್ರೆ ಸಿಮಿಟ್ರಿಕ್ ಆಗಬೇಕಲ್ಲ. ಓಕೆ, ಈಗ ಇದನ್ನು ಚೆಕ್ ಮಾಡೋಣ, ಇದು ಟ್ರಾನ್ಸಿಟಿವ್ ಆಗುತ್ತಂತ. ಇವು 3ಕ್ಕೂ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ, ಇವಾಗ ಮಾತ್ರ ಚೆಕ್ ಮಾಡ್ಕೋಬೇಕು. 1 1 ಕ್ಯಾನ್ಸಲ್, 2 2 2 2 ಆಲ್ರೆಡಿ ಇದೆ. ನೆಕ್ಸ್ಟು 1 2 2 2 ಆಯ್ತಲ್ಲ. ನೆಕ್ಸ್ಟ್ 2 1 1 2 ಬರ್ಕೊಂಡ್ರೆ 1 1 2 2 ಇದೆ, 1 1 ಇದೆ, 2 2 ಇದೆ. ಸೊ ಹಾಗಾಗಿ ಇದು ಟ್ರಾನ್ಸಿಟಿವ್ ಆಗುತ್ತೆ, 3 ಆಗುತ್ತೆ. ಸೊ ದಿಸ್ ಈಸ್ ದ ಸ್ಮಾಲೆಸ್ಟ್ ಪಾಸಿಬಲ್ ರಿಲೇಷನ್, ಈಕ್ವಲೆನ್ಸ್ ರಿಲೇಷನ್ 1. ಸರಿನಾ? ನೆಕ್ಸ್ಟು ಕೀಪ್ ಇಟ್ ಇನ್ ಮೈಂಡ್, A ಕ್ರಾಸ್ A ಆಲ್ವೇಸ್ ಈಕ್ವಲೆನ್ಸ್ ರಿಲೇಷನ್. ನಾನು ಮುಂಚೆ ಹೇಳಿದ್ದೀನಿ. 1 ಮೋರ್. ಮತ್ತು ಬೇರೆ ಯಾವುದನ್ನು ಟ್ರೈ ಮಾಡೋಣ, ಆಗುತ್ತಾ ಇಲ್ಲ ಅಂತ. ಈಗ ನೆಕ್ಸ್ಟ್ ಏನು ಮಾಡ್ತೀನಿ, ಇದ್ರ ಜೊತೆಗೆ ನಾನು 2 1 ಸೇರಿಸ್ಕೊತೀನಿ. ಸೊ 1 ಆಯ್ತಲ್ಲ, 3 1 ಸೇರಿಸ್ಕೊತೀನಿ ಜೊತೆಗೆ. 1 1 2 2 3 3 1 2 2 1. ನಾನೇನು ಮಾಡ್ತೀನಿ, 1 3 ಸೇರಿಸ್ಕೊತಾ ಇದ್ದೀನಿ, 3 1 ಸೇರಿಸ್ಕೊತಾ ಇದ್ದೀನಿ. ಇದೇನು ಆಗುತ್ತಾ ಅಂತ ನೋಡಿದ್ರೆ ಇದಾಗಲ್ಲ, ಯಾಕಂದರೆ ಆಲ್ರೆಡಿ ನಾವು ಪ್ರೀವಿಯಸ್ ಪ್ರೋಗ್ರಾಮಲ್ಲಿ ಮಾಡಿದ್ವಿ. 2 1 1 3 ಈ 1 1 ಕ್ಯಾನ್ಸಲ್ ಆದರೆ 2 3 ಇಲ್ಲಿಲ್ಲ, ಅಂದರೆ ಟ್ರಾನ್ಸಿಟಿವ್ ಆಗ್ತಾ ಇಲ್ಲ. ಟ್ರಾನ್ಸಿಟಿವ್ ಆಗಲಿಲ್ಲ ಅಂದರೆ ಈಕ್ವಲೆನ್ಸ್ ಆಗಲ್ಲ. ಸೊ ದಿಸ್ ಇಸ್ ನಾಟ್ ಪಾಸಿಬಲ್. ದ ಥರ್ಡ್ ಪಾಸಿಬಲ್ ಈಸ್ A ಕ್ರಾಸ್ A. ಸೊ ಅಲ್ಲಿಗೆ ಟೋಟಲ್ ಪಾಸಿಬಲ್ ಎಷ್ಟಿದ್ದಾವೆ, 2 ಈಸ್ ದ ಪಾಸಿಬಲ್. ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಓಕೆ, ಸೊ ವಿಲ್ ಗೋ ಫಾರ್ ದಿ ನೆಕ್ಸ್ಟ್ ಕ್ವಶನ್. ನೋಡಿ, ನಿಮಗೆ ಎಕ್ಸ್ಪ್ಲನೇಷನ್ ಬೇಕಂದ್ರೆ ರಿವೈಂಡ್ ಮಾಡಿ ಚೆಕ್ ಮಾಡ್ಕೊಳ್ಳಿ, ಮತ್ತು ಅದೇ ಎಕ್ಸ್ಪ್ಲನೇಷನ್ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 7. ಇದಕ್ಕೆ ಶಾರ್ಟ್ಕಟ್ ಫಾರ್ಮುಲಾ ಇದೆ. ಶಾರ್ಟ್ಕಟ್ ಫಾರ್ಮುಲಾ ಬರೀತೀನಿ ನೋಡಿ. Fn of x which is equals to x divided by square root of 1 plus n of x square ಅಂತ. ಇದು x ಇದು. ಸೊ ಇಲ್ಲಿ 1 2 3 n ವ್ಯಾಲ್ಯೂ 3 ಇರೋದ್ರಿಂದ ಇದಕ್ಕೆ ಆನ್ಸರ್ ಎಷ್ಟು ಅಂದರೆ x ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ 3x ಸ್ಕ್ವೇರ್. ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಈ ಶಾರ್ಟ್ಕಟ್ ಫಾರ್ಮಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ವೆರಿ ಈಸಿ ಜ್ಞಾಪಕ ಇಟ್ಕೊಳ್ಳೋದು. ಓಕೆ, ಏನಿಲ್ಲ, ಎನ್ ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ n. ಇಲ್ಲಿ 3 ಇದ್ರೆ 3, 2 ಇದ್ರೆ 2. ಇದನ್ನು ಬೇಕಾದರೆ ನೀವು ಸಾಲ್ವ್ ಮಾಡಿದ್ರೆ ಬರುತ್ತೆ. ಸೊ ಈ ಶಾರ್ಟ್ಕಟ್ ಜ್ಞಾಪಕ ಇಟ್ಕೊಬಿಡಿ, ಶಾರ್ಟ್ಕಟ್ಟು. ಸೊ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ವಿಲ್ ಗೋ ಫಾರ್ ದ ನೆಕ್ಸ್ಟ್ ಕ್ವಶನ್. ಇದಾಯಿತು, ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ಅನದರ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇತ್ತು, ಸೋ ಮೆನಿ ಟೈಮ್ಸ್ ಎಕ್ಸಾಮಲ್ಲಿ ಕೇಳಿದ್ದಾನೆ. ಸೊ ಸ್ವಲ್ಪ ಕಾನ್ಸಂಟ್ರೇಟ್ ಇಟ್ಟು ಕೇಳಿಸ್ಕೊಳ್ಳಿ, ಟ್ರಿಕಿ ಕ್ವಶನ್ ಇದು. ಸೊ ಇಲ್ಲಿ ಏನಂದರೆ ಎಫ್ ಆಫ್ ಎಕ್ಸ್ ಏನಾಗುತ್ತೆ ಅಂತ. ಎಕ್ಸು ಒಂದ್ಸರಿ ರ್ಯಾಷನಲ್ ಅಂತ ಹೇಳ್ತಾ ಇದ್ದಾನೆ, ಎಕ್ಸ್ ಇನ್ನೊಂದ್ಸರಿ ಇರ್ಯಾಷನಲ್. ಅದು ನಾಟ್ ಬಿಲಾಂಗ್ಸ್ ಟು ಕ್ಯೂ ಅಂದರೆ ಇರ್ಯಾಷನಲ್ ಅಂತ ಹೇಳ್ತಾ ಇದ್ದಾನೆ. ಇದು ಇರ್ಯಾಷನಲ್, ಇದು ರ್ಯಾಷನಲ್. ಸೊ ನಾನೇನು ಮಾಡ್ತೀನಿ, ಎಕ್ಸಾಂಪಲ್ ತೊಗೊಂಡು ಚೆಕ್ ಮಾಡ್ತೀನಿ. ಸೊ ಫಸ್ಟು ನಾನು ರ್ಯಾಷನಲ್ ನಂಬರ್ ತೊಗೋತೀನಿ, 1/2 ರ್ಯಾಷನಲ್ ನಂಬರ್. ಓಕೆ, ಸರಿ, ಇದನ್ನು ಚೆಕ್ ಮಾಡೋಣ. ಸೊ
ಸೊ ಎಫ್ ಆಫ್ 1/2 ಏನಾಗುತ್ತೆ, ಎಫ್ ಆಫ್ ರ್ಯಾಷನಲ್ ಅಂದರೆ ಎಕ್ಸ್ ತಗೋಬೇಕು. ಎಫ್ ಆಫ್ 1/2 ಏನಾಗುತ್ತೆ, 1/2ನೇ ಆಗುತ್ತೆ, ಎಕ್ಸ್ ಅಲ್ವಾ, 1/2ನೇ ಆಗುತ್ತೆ. ಸೊ ಎಕ್ಸ್ 1/2 ಆಯಿತು. ಹೇಗೆ ನಮಗೇನು ಸಿಕ್ತು, 1/2ನೇ ಸಿಕ್ತು. ಕೀಪ್ ಇಟ್ ಇನ್ ಮೈಂಡ್. ಇಲ್ಲಿ ಎಫ್ ಆಫ್ 1/2 ನಿಮ್ಗೆ ಏನು ಸಿಗ್ತಾ ಇದೆ, 1/2 ಸಿಗ್ತಾ ಇದೆ. ಸೊ ಈಗ ಇರ್ಯಾಷನಲ್ ಒಂದು ನಂಬರ್ ತೊಗೊಳ್ಳೋಣ, ಬಿಕಾಸ್ ನಾಟ್ ರ್ಯಾಷನಲ್ ಇರ್ಯಾಷನಲ್ ತೊಗೋಬೇಕು. ಇರ್ಯಾಷನಲ್ √2 ತೊಗೋತಾ ಇದ್ದೀನಿ. √2 ತೊಗೊಂಡಾಗ ಏನಾಗುತ್ತೆ ನೋಡಿ, ಚೆಕ್ ಮಾಡ್ಕೊಳ್ಳಿ. ಎಫ್ ಇಂಟು ಎಫ್ ಆಫ್ √2 ಸರಿನಾ. ಸೊ ನೋಡಿ ಎಫ್ ಆಫ್ √2 ಏನಾಗುತ್ತೆ, 1 - x 1 - x ಪ್ಲೇಸಲ್ಲಿ √2 ಹಾಕ್ಕೋಬೇಕು. ನೆಕ್ಸ್ಟ್ ಮತ್ತೆ 1 - ಇದು ಎಕ್ಸ್, ಈಗ ಅರ್ಥ ಮಾಡ್ಕೋಬೇಕೆಲ್ಲರೂ. ಓಕೆ, ಸೊ ಈಗ 1 ಕ್ಯಾನ್ಸಲ್ ಆಯಿತು, ನಿಮ್ಗೆ √2 ಸಿಗ್ತಾ ಇದೆ. ಏನು ಸಿಗ್ತಾ ಇದೆ, √2 ಸಿಗ್ತಾ ಇದೆ. ಅಂದರೆ ಎಫ್ ಆಫ್ √2ಗೆ ಆನ್ಸರ್ ಎಷ್ಟು ಸಿಕ್ತು, √2 ಸಿಕ್ತು. ಎಫ್ ಆಫ್ ಏನು ಸಿಗ್ತಾ ಇದೆ, ಆನ್ಸರು ಆಫ್ ಸಿಗ್ತಾ ಇದೆ. ಸೊ ಅಂದರೆ ಎಫ್ ಆಫ್ ಎಕ್ಸ್ಗೆ ಏನು ಸಿಗುತ್ತೆ, ಅದು ಎಕ್ಸ್ ಸಿಗುತ್ತೆ. ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಅರ್ಥ ಆಯ್ತಾ ಎಲ್ಲರಿಗೂ. ಎಫ್ ಆಫ್ ಏನು ಸಿಕ್ತು, ನನಗೆ ಹಾಫ್ ಸಿಕ್ತು. ಅದೇ ನಾನು ಇರ್ಯಾಷನಲ್ ನಂಬರ್ ತೊಗೊಂಡಾಗ ಎಫ್ ಆಫ್ √2 ಏನು ಸಿಕ್ತು, √2 ಸಿಕ್ತು. ಸೊ ಇಲ್ಲಿ ಏನು ಸಿಗುತ್ತೋ ಅದೇ ಬರ್ತಾ ಇರೋದ್ರಿಂದ ಎಫ್ ಆಫ್ ಎಕ್ಸ್ಗೆ ಆನ್ಸರ್ ಏನು ಸಿಗುತ್ತೆ, ಎಕ್ಸ್ ಸಿಗುತ್ತೆ. ಐ ಥಿಂಕ್ ಅರ್ಥ ಆಯ್ತು ಅನ್ಸುತ್ತೆ ಮೈ ಡಿಯರ್ಸ್. ಬೇಕಾದ್ರೆ ರಿಮೈಂಡ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ವಿಲ್ ಗೋ ಫಾರ್ ದ ನೆಕ್ಸ್ಟ್ ಕ್ವಶನ್. ಸೊ ಇದನ್ನು ಅರ್ಥ ಮಾಡ್ಕೋಬೇಕಂದ್ರೆ ನಿಮಗೆ ಡೊಮೈನು ರೇಂಜ್ ಬಗ್ಗೆ ಚೆನ್ನಾಗಿ ಗೊತ್ತಿರಬೇಕು ಮೈ ಡಿಯರ್ಸ್. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ವೈ. ಈ ವೈನ ನಾವು ರೇಂಜ್ ಅಂತ ಕರಿತೀವಿ. ದಿಸ್ ಕಂಪ್ಲೀಟ್ ವ್ಯಾಲ್ಯೂಸ್ ಎಫ್ ಆಫ್ ಎಕ್ಸು. ಈ ಎಕ್ಸನ್ನು ಡೊಮೈನ್ ಅಂತ ಕರಿತೀವಿ. ಅದೇ ಥರ ನಾನು ಎಫ್ ಒ ಜಿ ಆಫ್ ಎಕ್ಸಲ್ಲಿ ಎಫ್ ಇಂಟು ಜಿ ಆಫ್ ಎಕ್ಸು ಬರ್ಕೊಂಡ್ರೆ ಸರಿನಾ, ಈ ಜಿ ಆಫ್ ಎಕ್ಸ್ ಏನಾಗುತ್ತೆ, ಡೊಮೈನ್ ಆಗುತ್ತೆ. ಈ ಫುಲ್ ಏನಾಗುತ್ತೆ, ರೇಂಜ್ ಆಗುತ್ತೆ. ಜ್ಞಾಪಕ ಇಟ್ಕೊಳ್ಳಿ. ಓಕೆ, ಸೊ ಈಗ ಇಂಜೆಕ್ಟಿವ್ ಬಗ್ಗೆ ಮಾತಾಡೋಣ. ಇಂಜೆಕ್ಟಿವ್ ಬಗ್ಗೆ ಮಾತಾಡಬೇಕಾದ್ರೆ ಜ್ಞಾಪಕ ಇಟ್ಕೋಬೇಕು, ಇದನ್ನು ರಿವೈಂಡ್ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಓಕೆ, ಸೊ ಇಂಜೆಕ್ಟಿವ್ ಬಗ್ಗೆ ನಾನು ಮಾತಾಡಬೇಕಾದ್ರೆ, ಸೊ ಇಲ್ಲಿ ಜಿ ಆಫ್ ಎಫ್ ಆಫ್ x1 ವಿಚ್ ಇಸ್ ಈಕ್ವಲ್ಸ್ ಟು ಜಿ ಆಫ್ ಎಫ್ ಆಫ್ x2. ಸೊ ಜ್ಞಾಪಕ ಇಟ್ಕೋಬೇಕು, ಜಿ ಆಫ್ ಎಫ್ ಆಫ್ x1 ಇದರಲ್ಲಿ ಡೊಮೈನ್ ಬಂದಿದ್ದು 1 ಯಾವತ್ತು ಡೊಮೈನ್ ಮ್ಯಾಟರ್ಸು. ಓಕೆ, ಆನ್2 ಯಾವತ್ತು ರೇಂಜ್ ಮ್ಯಾಟರ್ಸು. ಆನ್2 ಯಾವತ್ತು ಏನಾಗುತ್ತೆ, ರೇಂಜ್ ಮ್ಯಾಟರ್ ಆಗುತ್ತೆ. ಸೊ ಹಂಗಾಗಿ ಇಲ್ಲಿ ಮೇನ್ ಫಂಕ್ಷನ್ ಬಂದು ಎಫ್. ಸೊ ಎಫ್ ಮಸ್ಟ್ ಬಿ ಏನಾಗಿರಬೇಕು, ಇಂಜೆಕ್ಟಿವ್ ಆಗಿರಬೇಕು. ಅದೇ ಆನ್2 ಬಂದಿದ್ರೆ ಜಿ ಮಸ್ಟ್ ಬಿ ಏನಾಗಬೇಕಾಯಿತು, ಆನ್2 ಆಗುತ್ತೆ. ನೆಕ್ಸ್ಟ್ ಕ್ವಶನಲ್ಲಿ ಬರುತ್ತೆ ಸರಿನಾ. ನಾನು ಹೇಳೋದನ್ನ ಸ್ವಲ್ಪ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಎಫ್ ಆಫ್ x1 ಎಫ್ ಆಫ್ x2 ಎಫ್ ಮಸ್ಟ್ ಬಿ ಏನಾಗಿರಬೇಕು, 1 ಫಂಕ್ಷನ್ ಆಗಿರಬೇಕು. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನಾನು ಕನ್ಫ್ಯೂಸ್ ಇದೆ, ಮತ್ತೊಂದು ಸರಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಎಫ್ ಒ, ನಾನು ಅದನ್ನೇ ಹೇಳ್ತಾ ಇರೋದು, ಎಫ್ ಒ ಜಿ ಆಫ್ ಎಕ್ಸಲ್ಲಿ ಎಫ್ ಇಂಟು ಜಿ ಆಫ್ ಎಕ್ಸ್ ಅಂತ ತೊಗೊಂಡ್ರೆ, ಆರ್ ಎಲ್ಸ್ ಜಿ ಒ ಎಫ್ ಎ ತೊಗೊಳ್ಳೋಣ. ಜಿ ಒ ಎಫ್ ಆಫ್ ಎಕ್ಸಲ್ಲಿ ಜಿ ಇಂಟು ಎಫ್ ಆಫ್ ಎಕ್ಸ್ ತೊಗೊಂಡ್ರೆ, ಎಫ್ ಆಫ್ ಎಕ್ಸ್ ಅನ್ನೋದು ಡೊಮೈನು, ಕಂಪ್ಲೀಟಾಗಿ ತೊಗೊಂಡ್ರೆ ರೇಂಜ್. ಸೊ 1 ಬಂದು ಡೊಮೈನ್ ಮ್ಯಾಟರ್ಸು, ಎಫ್ ಮಸ್ಟ್ ಬಿ ಆಗಿರಬೇಕು. ಆನ್2 ಬಂದು ರೇಂಜ್ ಮ್ಯಾಟರ್ಸು, ಜಿ ಮಸ್ಟ್ ಬಿ ಆಗಿರಬೇಕು. ಇಲ್ಲಿ ಬಂದು 1 ಆಗಿರೋದ್ರಿಂದ ಎಫ್ ಮಸ್ಟ್ ಬಿ ಇಂಜೆಕ್ಟಿವ್ ಆಗಿರಬೇಕು. ಓಕೆ, ನೆಕ್ಸ್ಟ್ ಸೇಮ್ ಕ್ವಶನೇ, ಬಟ್ ಇಲ್ಲಿ ಸಬ್ಜೆಕ್ಟಿವ್ ಬಗ್ಗೆ ಮಾತಾಡಿದ್ದೀನಿ. ಈಗ ನೀವೇ ಹೇಳ್ಬೋದಲ್ಲ ಆನ್ಸರ್ ಮಾಡಿ. ಸಬ್ಜೆಕ್ಟಿವ್ ಅಂದರೆ ನೋಡಿ, ಜಿ ಇಂಟು ಎಫ್ ಆಫ್ ಎಕ್ಸು. ಸೊ ಇದರಲ್ಲಿ ಇದು ಡೊಮೈನ್ ಅಂತ ತೊಗೊಂಡ್ರೆ ಕಂಪ್ಲೀಟ್ ರೇಂಜ್ ಆಗುತ್ತೆ. ಜಿ ಮಸ್ಟ್ ಬಿ ಏನಾಗಿರಬೇಕು, ಸಬ್ಜೆಕ್ಟಿವ್ ಆಗಿರಬೇಕು. ಅರ್ಥ ಇದೆ ಅನ್ಕೋತೀನಿ. ಯು ಗೋ ಫಾರ್ ದ ನೆಕ್ಸ್ಟ್ ಕ್ವಶನ್. ಸೊ ಇದು ಅನದರ್ ಈಸಿ ಕ್ವಶನ್ನು. ನಿಮ್ಗೆ ಲುಕ್ಸ್ ಲೈಕ್ ವಿಯರ್ಡ್ ಆಗಿರುತ್ತೆ, ಬಟ್ ಈ ಥರ ಕ್ವಶನ್ಸ್ CET-ಯಲ್ಲಿ ಬರೋದು, ನೀವು ಸ್ವಲ್ಪ ಕೇರ್ಫುಲ್ಲಾಗಿ ಓದ್ಕೋಬೇಕು. ಸೊ ಫಸ್ಟ್ ಇದನ್ನು ನೀವು ಮೆಥಡ್ ಆಫ್ ಸ್ಕ್ವೇರಲ್ಲಿ ಸಾಲ್ವ್ ಮಾಡ್ಕೋಬೇಕು. ಸೊ x² - 4x. ಈ 5 ನಾನು ಏನಂತ ಬರ್ಕೋಬೋದು ಅಂದರೆ 4 + 1 ಅಂತ ಬರ್ಕೋಬೋದು. ಸೊ ಇಷ್ಟು ಸೇರಿದ್ರೆ ಏನಾಗುತ್ತೆ, ಇದು x - 2 ಹೋಲ್ ಸ್ಕ್ವೇರ್ ಆಗುತ್ತೆ +1. ಓಕೆ, ಇದು ಎಫ್ ಆಫ್ ಎಕ್ಸ್ ಆಲ್ರೆಡಿ ಇದ್ದೀನಿ. ಎಫ್ ಆಫ್ ಎಕ್ಸ್ ಅನ್ನೋದು ರೇಂಜ್. ಓಕೆ, ಇದು ಎಫ್ ಆಫ್ ಎಕ್ಸ್ ವ್ಯಾಲ್ಯೂ. ಸೊ ಸ್ಕ್ವೇರ್ ಆಫ್ ಎನಿ ನಂಬರ್ ಈಸ್ ಆಲ್ವೇಸ್ ಪಾಸಿಟಿವ್. ಸೊ ಇದೇನಾಗುತ್ತೆ, ಆಲ್ವೇಸ್ ಗ್ರೇಟರ್ ದನ್ ಈಕ್ವಲ್ಸ್ ಟು 0. ಸರಿನಾ, ಯಾವತ್ತೂ 0 ಗ್ರೇಟರ್ ದನ್ ಈಕ್ವಲ್ಸ್ ಟು 0 ಆಗಿರುತ್ತೆ.
ಇನ್ನೇನು ಬೇಕು ನಿಮಗೆ, ಆ್ಯಡಿಂಗ್ 1 ಆನ್ ಬೋತ್ ಸೈಡ್ಸ್. ಈ ಕಡೆ 1 ಆ್ಯಡ್ ಮಾಡ್ಕೊಳ್ಳಿ, ಈ ಕಡೆ 1 ಆ್ಯಡ್ ಮಾಡ್ಕೊಳ್ಳಿ. ಸೊ ನಿಮ್ಮ ಎಫ್ ಆಫ್ ಎಕ್ಸ್ ಏನಾಗಿದೆ, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 1 ಅಂದರೆ 1ಗಿಂತ ಜಾಸ್ತಿ. ಇದನ್ನು ಹೆಂಗೆ ಬರೀಬೋದು ನಾವು, 1ಗಿಂತ ಜಾಸ್ತಿನ 1ಗಿಂತ ಜಾಸ್ತಿನೇ 2, 3, 4 ಇನ್ಫಿನಿಟಿ ಈಕ್ವಲ್ ಇರೋದ್ರಿಂದ ಕ್ಲೋಸ್ ಬ್ರಾಕೆಟ್. ಸೊ ಆನ್ಸರ್ ಬಂದು ಬಿ. ರೇಂಜ್ ಏನಂದರೆ ಕ್ಲೋಸ್ ಇಂಟರ್ವಲ್ 1, ಇನ್ಫಿನಿಟಿ. ಐ ಥಿಂಕ್ ಎಲ್ಲರೂ ಅರ್ಥ ಆಯ್ತು ಅನಿಸುತ್ತೆ. ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ ಕ್ವಶನ್, ಇದು ಈಸಿನೇ, ಇದೇನಿಲ್ಲ. ನೀವು ಇದಕ್ಕೆ ನಾವು ವೈ ಅಂತ, ಎಫ್ ಆಫ್ ಎಕ್ಸ್ನ ವೈ ಅಂತ ತಗೊಳ್ಳಿ. ವೈ ಈಸ್ ಈಕ್ವಲ್ಸ್ ಟು 3x - 4. ಸೊ ಈಗ ಎಕ್ಸ್ ವ್ಯಾಲ್ಯೂನ ನೀವು ಸಾಲ್ವ್ ಮಾಡ್ಕೋಬೇಕು. 4 ಈ ಕಡೆ ಬಂದರೆ 3x is equals to y plus 4. x is equals to y plus 4/3. So answer A. y plus x ಹಾಕಳಷ್ಟು ಇನ್ನೇನು ಚೇಂಜ್ ಮಾಡೋಷ್ಟಿಲ್ಲ. ನೆಕ್ಸ್ಟು ಈ ಇಮೇಜಸ್ಸು ಒಂದು ಸೆಕೆಂಡು. ನೆಕ್ಸ್ಟು ಸೇಮ್ ಪ್ರೀ ಇಮೇಜಸ್ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದೀನಿ. ಓಕೆ, ಪ್ರೀ ಇಮೇಜಸ್ ಫೈಂಡ್ ಔಟ್ ಮಾಡಬೇಕಾದ್ರೆ ಇನ್ವರ್ಸ್ ಫಂಕ್ಷನ್ ಫೈಂಡ್ ಔಟ್ ಮಾಡ್ಕೊಳ್ಳಿ. ಎಫ್ ಆಫ್ ಎಕ್ಸ್ ಪ್ಲಸಲ್ಲಿ ವೈ ಹಾಕ್ಕೊಳ್ಳಿ, x² + 1. ಓಕೆ, 1 ಈ ಕಡೆ ಬರಲಿ. x² is equals to square root of, ಡೈರೆಕ್ಟಾಗಿ ಬರ್ಕೊಬಿಡ್ತೀನಿ. x² is equals to square root of y - 1 ಆಗುತ್ತೆ, ಪ್ಲಸ್ ಆರ್ ಮೈನಸ್. ಓಕೆ, ಈಗ ಇದು ಎಫ್ ಇನ್ವರ್ಸ್ ಆಫ್ ವೈ. ಈಗ y ಪ್ಲೇಸಲ್ಲಿ ಫಸ್ಟು 17 ಕೊಟ್ಕೊಳ್ಳಿ. ಎಫ್ ಇನ್ವರ್ಸ್ ಆಫ್ 17 ಕೊಟ್ಟರೆ ಏನು ಬರುತ್ತೆ, ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 17 - 1 16 ಆಗುತ್ತೆ, ಪ್ಲಸ್ ಆರ್ ಮೈನಸ್ 4. ಓಕೆ, ಇಲ್ಲೂ ಇದೆ, ಮೂರಲ್ಲೂ ಇದೆ, ಬಟ್ ಇದು ಕರೆಕ್ಟ್. ಓಕೆನಾ. ನೆಕ್ಸ್ಟ್ -3 ಕೊಟ್ಟರೆ, ಇಲ್ಲಿ -3 ಕೊಟ್ಟರೆ -3 - 1 ಸ್ಕ್ವೇರ್ ರೂಟ್ ಆಫ್ -4 ಬಂದು ಇಟ್ ಈಸ್ ನಾಟ್ ರಿಯಲ್ ನಂಬರ್, ಅಂದರೆ ನಲ್. ಸೊ ದಿಸ್ ಈಸ್ ದ ರೈಟ್ ಆನ್ಸರ್, ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್, ಸ್ವಲ್ಪ ಸೆಟ್ಸ್ ಆ್ಯಂಡ್ ಫಂಕ್ಷನ್ಸು ನಾವು ಎಲಿಮಿನೇಷನ್ ಮೆಥಡ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಇದಕ್ಕೆ ಸ್ವಲ್ಪ ಕಾನ್ಸೆಪ್ಟ್ ಓರಿಯೆಂಟೆಡ್ ಇರೋದ್ರಿಂದ ನಾವು ಸಾಲ್ವ್ ಮಾಡಲೇಬೇಕು. ನೆಕ್ಸ್ಟ್ ಕ್ವಶನ್ ನೋಡಿ. ಸೊ ದಿಸ್ ಈಸ್ ಅವರ್ x, y. ಚೆನ್ನಾಗಿ ನೆನಪಿಟ್ಕೊಳ್ಳಿ, x, y ಬಿಲಾಂಗ್ಸ್ ಟು ಆರ್ ಅಂದರೆ ಇಲ್ಲಿ ಕೊಟ್ಟಿರೋ ಡೆಫಿನೇಷನ್ x - y + √2. ಈ y ಪ್ಲೇಸಲ್ಲಿ ನಾನು x ಹಾಕಿದರೆ x - x + √2. ಆವಾಗ ನಮಗೆ √2 ಇರಾಷನಲ್ ನಂಬರೇ ಬರ್ತಾ ಇದೆ, ರಿಫ್ಲೆಕ್ಸಿವ್ ಆಗುತ್ತೆ. ಏನಾಗುತ್ತೆ, ರಿಫ್ಲೆಕ್ಸಿವ್ ಆಗುತ್ತೆ. ರಿಫ್ಲೆಕ್ಸಿವ್ ಎಸ್ ಆಯಿತು. ಈಗ ಸಿಮಿಟ್ರಿಕ್ ಚೆಕ್ ಮಾಡ್ಕೊಳ್ಳೋಣ. ಸಿಮಿಟ್ರಿಕ್ ಅಂದರೆ x, y. ಫಾರ್ ಎಕ್ಸಾಂಪಲ್ ನೋಡಿ, ಎಕ್ಸಿಗೆ ನಾನು √2 ತೊಗೋತೀನಿ, ವೈಗೆ ನಾನು 1 ತೊಗೋತೀನಿ, ಸರಿನಾ. ಆವಾಗ ಏನಾಗುತ್ತೆ, ಇದು √2 - 1 + √2. ಸೊ ನನಗೆ 2√2 - 1, ಇದು ಇರಾಷನಲ್ ನಂಬರ್ ಎಸ್. x, y. ಓಕೆ, ಈಗ y, x ಅಂದರೆ ಏನು ಮಾಡಬೇಕು, ಇವೆರಡು ಉಲ್ಟಾ ಆಗುತ್ತೆ. y - x + √2 ಆಗುತ್ತೆ. ಈಗ ಸೊ y ವ್ಯಾಲ್ಯೂ ಬಂದು 1 - √2 + √2. ಇಲ್ಲೇನಾಗ್ತಿದೆ, 1 ಬರ್ತಾ ಇದೆ. ದಿಸ್ ಈಸ್ ನಾಟ್ ರ್ಯಾಷನಲ್ ನಂಬರ್, ಇರಾಷನಲ್ ನಂಬರ್. q' ಅಲ್ಲ ಇದು. ಸೊ ಇದೇನಾಯಿತು, ಫಾಲ್ಸ್ ಆಯಿತು. ಇಟ್ ಈಸ್ ನಾಟ್ ಸಿಮೆಟ್ರಿಕ್, ಸರಿನಾ. ಸೊ ನಮಗೆ ಆಲ್ರೆಡಿ ರಿಫ್ಲೆಕ್ಸಿವ್ ಬಂದಿದೆ. ಟ್ರಾನ್ಸಿಟಿವ್ ಆಗಲ್ಲ, ಅದನ್ನು ಚೆಕ್ ಮಾಡೋಣ. ಓಕೆ, ಟ್ರಾನ್ಸಿಟಿವ್ನ ಚೆಕ್ ಮಾಡೋಣ. ಸೊ ಟ್ರಾನ್ಸಿಟಿವ್ ಚೆಕ್ ಮಾಡೋಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ, x, y ಸೇಮ್. ಎಕ್ಸ್ಗೆ ನಾನು √2 ತೊಗೋತಾ ಇದ್ದೀನಿ, ವೈಗೆ ನಾನು 1 ತೊಗೋತಾ ಇದ್ದೀನಿ. √2, 1 ಪಾಸಿಬಲ್, ಆಗಲೇ ಮಾಡಿದ್ದೀವಲ್ಲ, 2√2 - 1 ಬಂತು. ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ, ವೈಗೆ ನಾನು 1 ತೊಗೋತಾ ಇದ್ದೀನಿ, ಯಾಕಂದರೆ ಎರಡು ಸೇಮ್ ಇರಬೇಕು. ಝಡ್ಗೆ ನಾನು 2√2 ತೊಗೋತಾ ಇದ್ದೀನಿ. ಝಡ್ಗೆ ಏನು ಮಾಡ್ತಾ ಇದ್ದೀನಿ, 2√2 ತೊಗೋತಾ ಇದ್ದೀನಿ. ಅಗೇನ್ ಇದು ಇರಾಷನಲ್ ನಂಬರೇ ಬರುತ್ತೆ, ಯಾಕಂದರೆ y - z ಅಲ್ವಾ. 1 - 2√2 + √2 ನಮಗೆ 1 - √2ನೇ ಬರುತ್ತೆ. ಓಕೆ, ದಿಸ್ ಇಸ್ ಆಲ್ಸೋ ಓಕೆ. ಈಗ ಇವೆರಡು ಕ್ಯಾನ್ಸಲ್ ಆಯಿತು. ಈಗ x, z ಅಂದರೆ x - z + √2. x ವ್ಯಾಲ್ಯೂ ಎಷ್ಟಿದೆ, √2 ಇದೆ, -2√2 ಇದೆ, + √2 ಏನಾಗ್ತದೆ, 0 ಆಗ್ತಿದೆ. ದಿಸ್ ಇಸ್ ನಾಟ್ ರ್ಯಾಷನಲ್ ನಂಬರ್, ಇರಾಷನಲ್ ನಂಬರ್. ನಮ್ಗೆ ಇರಾಷನಲ್ ಬರಬೇಕಿತ್ತು, ರ್ಯಾಷನಲ್ ಬರ್ತಾ ಇದೆ. ಸೊ ದೇರ್ ಫೋರ್ ಟ್ರಾನ್ಸಿಟಿವ್ ಕೂಡ ಆಗಲ್ಲ. ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಅರ್ಥ ಇದೆಯಲ್ಲ ಮೈ ಡಿಯರ್ಸ್. ಸೊ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಕ್ವಶನ್. ಅಗೈನ್ ನೋಡಿ, ಈಕ್ವಲೆನ್ಸ್ ರಿಲೇಷನ್ ಬಗ್ಗೆ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೀವಿ.
ಬಟ್ ಇಲ್ಲಿ ಅವ್ರು ಹೇಳ್ತಾ ಇರೋದು 1, 2, 2, 1. ಓಕೆನಾ, 1, 2, 2, 1. ಅದಕ್ಕೋಸ್ಕರ ನಾನು ಆಗಲೇ ಹೇಳಿದ್ದೀನಿ, ಫಸ್ಟ್ ಎ ಕ್ರಾಸ್ ಎ ಬರ್ಕೊಬಿಡ್ಬೇಕು. ಎ ಕ್ರಾಸ್ ಎ ಬರ್ಕೊಂಡ್ರೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆ, ನೀವು ಚೆನ್ನಾಗಿ ಯಾರಿಗೆ ಬೇಕಾದ್ರೂ ಅರ್ಥ ಮಾಡಿಸ್ಬೋದು ಯಾಕೆ ಇದು ಹಿಂಗಾಗುತ್ತೆ ಅಂತ. ಓಕೆ, ಗೊತ್ತಾಗಲಿಲ್ಲ ಅಂದರೆ ರಿವೈಂಡ್ ಮಾಡಿ ಚೆಕ್ ಮಾಡ್ಕೊಳ್ಳಿ ಮೈಡಿಯರ್ಸ್, ಅರ್ಥ ಆಗುತ್ತೆ ಇದು, ಅದೇನು ಕಷ್ಟ ಏನಿಲ್ಲ. ಸೊ ಫಸ್ಟ್ ಪಾಸಿಬಲ್ ನೋಡ್ಕೊಳ್ಳೋಣ. ಅದರಲ್ಲಿ ಇವೆರಡು ಇರಬೇಕು. ಫಸ್ಟ್ ರಿಫ್ಲೆಕ್ಸಿವ್ ಆಗಬೇಕಂದ್ರೆ 1, 1 ಇರಬೇಕು, 2, 2 ಇರಬೇಕು, 3, 3 ಇರಬೇಕು. ಜೊತೆಗೆ ಏನು ಸೇರಿಸ್ಕೋಬೇಕು, 1, 2 ಸೇರಿಸ್ಕೊಂಡ್ರೆ 2, 1 ಸೇರಿಸ್ಕೊಂಡ್ರೆ ಇದು 6 ಆಗುತ್ತೆ, ರಿಫ್ಲೆಕ್ಸಿವ್ ಆಗುತ್ತೆ, ಸಿಮೆಟ್ರಿಕ್ ಆಗುತ್ತೆ, ಟ್ರಾನ್ಸಿಟಿವ್ ಆಗುತ್ತೆ. ಇದು ಒಂದು ಪಾಸಿಬಲ್, ಒಂದು ಪ್ಲಸ್ಸು. ಇನ್ನೊಂದು ಎ ಕ್ರಾಸ್ ಏನೇ ಆಗೋದು. ಓಕೆ, ಇದು ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ ಕ್ವಶನ್, ಹಿಂದೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ಆನ್ಸರು ಆಪ್ಷನ್ ಎ, ಟೋಟಲ್ 2. ಓಕೆ, ನೆಕ್ಸ್ಟ್ ಇದು ಈಸಿ ಕ್ವಶನ್. FOG ಕೇಳಿದಾನೆ. FOG ಅಂದರೆ ಎಫ್ ಇಂಟು, ಇದು ಈಸಿ ಕ್ವಶನ್ ಎಲ್ಲ ಬರ್ತಾ ಬರೋದು, ಜಿ ಆಫ್ ಎಕ್ಸು. ಎಫ್ ಇಂಟು ಜಿ ಆಫ್ ಎಕ್ಸ್ ವ್ಯಾಲ್ಯೂ ಬಂದು ಎಕ್ಸ್ ಸ್ಕ್ವೇರು, ಸೈನ್ ಎಕ್ಸ್, ಸೈನ್ ಈ ಎಕ್ಸ್ ಪ್ಲೇಸಲ್ಲಿ ನಾನು ಏನು ಮಾಡಬೇಕು, ಎಕ್ಸ್ ಸ್ಕ್ವೇರ್ ಹಾಕೋಬೇಕು. ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಎಫ್ ಇಂಟು ಜಿ ಆಫ್ ಎಕ್ಸು ಅಲ್ವಾ, ಎಫ್ ಇಂಟು ಜಿ ಆಫ್ ಎಕ್ಸ್ ಅಂದರೆ ಎಕ್ಸ್ ಸ್ಕ್ವೇರ್, ಇಲ್ಲಿ ಎಕ್ಸ್ ಪ್ಲೇಸಲ್ಲಿ ಏನು ಮಾಡ್ಕೋಬೇಕು, ಎಕ್ಸ್ ಸ್ಕ್ವೇರ್ ಹಾಕೋಬೇಕು. ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ವೆರಿ ಸಿಂಪಲ್, ಎಫ್ ಇನ್ವರ್ಸ್ ಕೇಳಿದ್ದಾನೆ. ಎಫ್ ಇನ್ವರ್ಸ್ ಅಂದರೆ ಫಸ್ಟ್ ಇದು ವೈ ಅಂತ ತಗೊಳ್ಳಿ. ವೈ ಇಸ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ 2, ಎಕ್ಸ್ ಇಸ್ ಈಕ್ವಲ್ಸ್ ಟು ವೈ ಮೈನಸ್ 2. ಸರಿನಾ, ಅದನ್ನೇ ಎಫ್ ಇನ್ವರ್ಸ್ ಎಕ್ಸ್ ಬರ್ಕೋತಾ ಇದ್ದೀನಿ. ಅಂದರೆ ಇದು ವೈ ಆಗಿರುತ್ತೆ, ವೈ ಪ್ಲಸ್ ಇಲ್ಲಿ ಎಕ್ಸ್ ಮೈನಸ್ 2, ಇಲ್ಲಿ ಎಕ್ಸ್ ಮೈನಸ್ 2 ಇದೆ. ಇದು ರೈಟ್ ಆನ್ಸರ್ ಆಗುತ್ತೆ, ಚೆಕ್ ಮಾಡ್ಕೊಳ್ಳಿ ಬೇಕಾದರೆ. ಸೊ ನಾವು ಈಗ ಈ ವ್ಯಾಲ್ಯೂಸ್ ಕೊಡೋಣ. ಸರಿನಾ, ಇಲ್ಲಿ ಚೆಕ್ ಮಾಡ್ಕೊಳ್ಳೋಣ. ಇದು ಬಂದು ವೈ ವ್ಯಾಲ್ಯೂಸು, ಇದು ಬಂದು ಎಕ್ಸ್ ವ್ಯಾಲ್ಯೂಸ್, ಕೀಪ್ ಇಟ್ ಇನ್ ಮೈಂಡ್. ಓಕೆ, ಸೊ ನಾನು ವೈ ವ್ಯಾಲ್ಯೂ 8 ಕೊಡ್ತೀನಿ, ಎಕ್ಸ್ ವ್ಯಾಲ್ಯೂ ಎಷ್ಟು ಬರುತ್ತೆ ನೋಡೋಣ. ವೈ ವ್ಯಾಲ್ಯೂ 8 ಕೊಟ್ಟರೆ 8 ಮೈನಸ್ 2 ಎಷ್ಟು ಬಂತು, 6 ಇದೆ ನೋಡಿ. ನೆಕ್ಸ್ಟ್ 6 ಕೊಟ್ಟರೆ 4 ಇದೆ ನೋಡಿ. ಸೊ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಗೋ ಫಾರ್ ದ ನೆಕ್ಸ್ಟ್ ಕ್ವಶನ್. ಇದನ್ನು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಓಕೆ, ಸೊ ವೆರಿ ಸಿಂಪಲ್ಲು. ಟಿ ಗ್ರೇಟರ್ ದೆನ್ 6 ಆಗಿರಬೇಕು, ಬಿ ಅಂದರೆ ಇದು ಹೋಗುತ್ತೆ, ಈ ಆಪ್ಷನ್ ಬರೋಲ್ಲ. ಈ ಮೂರಲ್ಲಿ ಕರೆಕ್ಟ್ ಆಗುತ್ತೆ. ಸರಿನಾ, ಏನಿಲ್ಲ, ಇನ್ನು ಚೆಕ್ ಮಾಡ್ಕೊಬೇಡಿ, ದಟ್ ಈಸ್ ದ ಬೆಸ್ಟ್. ಈ ಮೂರಲ್ಲಿ ಈಗ ಫಸ್ಟ್ ಒನ್, ಸೊ ಈಗ ಫಸ್ಟ್ ಒನ್ನು ನಾವು ಆಲ್ರೆಡಿ ಇದಾಗಲ್ಲ ಅಂತ ಹೇಳ್ಬಿಟ್ಟಿದ್ವಿ. ಈಗ ಫಸ್ಟ್ ಒನ್ ಚೆಕ್ ಮಾಡೋಣ. ಬಿ ವ್ಯಾಲ್ಯೂ ಬಂದು 8 ಮೈನಸ್ 2 ಬಂದು 6 ಇಲ್ಲ, ಇದು ಆಗಲ್ಲ. ಓಕೆ, ಬಿ ವ್ಯಾಲ್ಯೂ 8 ಕೊಟ್ಟರೆ 8 ಮೈನಸ್ 2 ಬಂದು 6 ಬರುತ್ತೆ ನೋಡಿ. ನೋಡಿ, ಬಿ ವ್ಯಾಲ್ಯೂ 8 ಮೈನಸ್ 2 ಬಂದು 6. ಎ ವ್ಯಾಲ್ಯೂ 6 ನೋಡಿ, ಎ ವ್ಯಾಲ್ಯೂ ಇದು, ಬಿ ವ್ಯಾಲ್ಯೂ ಇದು. ಸೊ ಆಪ್ಷನ್ ಸಿ ಇದು ರೈಟ್ ಆನ್ಸರ್, ಇದು ರಾಂಗ್ ಆನ್ಸರ್ ಆಗುತ್ತೆ. ಆಮೇಲೆ ನಂಬರ್ ಆಫ್ ರಿಫ್ಲೆಕ್ಸಿವ್ ರಿಲೇಷನ್ಸ್ ಫಾರ್ಮುಲಾ 2 ಪವರ್ n ಸ್ಕ್ವೇರು ಮೈನಸ್ n. ಸರಿನಾ, n ಸ್ಕ್ವೇರ್ ಮೈನಸ್ n. ಇಲ್ಲಿ n ವ್ಯಾಲ್ಯೂ ಬಂದು 3 ಇದೆ, 2 ಪವರ್ 3 ಸ್ಕ್ವೇರ್ ಅಂದರೆ 9 ಮೈನಸ್ 3. ಸೊ ಆನ್ಸರು 2 ಪವರ್ 6, ಆಪ್ಷನ್ ಸಿ. ಫಾರ್ಮುಲಾ ನೆನಪಿದ್ರೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ಬೈಜೆಕ್ಟಿವ್ ಫಂಕ್ಷನ್ ಆಗ್ಬೇಕಂದ್ರೆ ವೆರಿ ಈಸಿ, ಎಲ್ಲರಿಗೂ ಗೊತ್ತಿರೋಂಥ ಫಂಕ್ಷನು ಏನಾಗಿರಬೇಕು, ಬೋತ್ 1 1 ಆ್ಯಂಡ್ 2, both 1 1 and 2. ಓಕೆ, ನೆಕ್ಸ್ಟು ಇದು ಈಸಿ. GO FO ಇನ್ವರ್ಸ್ ಅಂದರೆ ಎಫ್ ಇನ್ವರ್ಸ್ ಓ ಜಿ ಇನ್ವರ್ಸ್, ಎಫ್ ಇನ್ವರ್ಸ್ ಓ ಜಿ ಇನ್ವರ್ಸ್. ಓಕೆ, ನೆಕ್ಸ್ಟು ಈ ಕ್ವಶನನ್ನು ನಾವು ಸಾಲ್ವ್ ಮಾಡೋಣ. ಈಗ ಈ ಕ್ವಶನ್ ಸಾಲ್ವ್ ಮಾಡಬೇಕಂದ್ರೆ ನಾವು ಸೇಮ್ ಆನ್ ಟು ಫಂಕ್ಷನ್ ಇದಕ್ಕೆ ವೈ ಅಂತ ತಗೊಳ್ಳಿ, ದಟ್ ಈಸ್ ದ ಬೆಸ್ಟ್. ಓಕೆ, y 3x ಪ್ಲಸ್ 2 ಡಿವೈಡೆಡ್ ಬೈ 5x ಮೈನಸ್ 3. ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 5xy ಮೈನಸ್ 3y ಪ್ಲಸ್ 3x ಪ್ಲಸ್ 2 ಆಗುತ್ತೆ. ಎಕ್ಸ್ ಎಲ್ಲ ಒಂದು ಕಡೆ, ವೈ ಎಲ್ಲ ಒಂದು ಕಡೆ. ಸರಿನಾ, ಓಕೆ, 5xy ಮೈನಸ್ 3x ಇದು ಪ್ಲಸ್ ಆಗುತ್ತೆ, 3y ಪ್ಲಸ್ 2. ಓಕೆ, ಇಲ್ಲಿ ಎಕ್ಸ್ ಕಾಮನ್ ತೊಗೊಂಡ್ರೆ 5y ಮೈನಸ್ 3 ಆಗುತ್ತೆ. ಇನ್ನು ಈ ಕಡೆ ಕಳಿಸ್ತಾ ಇದ್ದೀನಿ, 3y ಪ್ಲಸ್ 2 ಡಿವೈಡೆಡ್ ಬೈ 5y ಮೈನಸ್ 3. ಇದು ಬಂದು ಇನ್ವರ್ಸ್ ಫಂಕ್ಷನು, ಇದು ಎಫ್ ಇನ್ವರ್ಸ್ ಆಫ್ ವೈ. ಎಫ್ ಇನ್ವರ್ಸ್ ಆಫ್ ವೈ ಇದೇನು ಬರ್ತಾ ಇದೆ, ಸೇಮ್ ಎಫ್ ಆಫ್ ಎಕ್ಸೇ ಬರ್ತಾ ಇದೆ ನೋಡಿ. ಇದಕ್ಕೆ ನಾವು ಎಕ್ಸ್ ಕೊಟ್ರೂ ಅಷ್ಟೇ ನೋಡಿ, 3 ವೈ ಪ್ಲಸಲ್ಲಿ ಎಕ್ಸ್ ಹಾಕಿ ಎಕ್ಸ್ ಬರುತ್ತೆ 5. ಸೊ ಇದೇನು ಇಂಡಿಕೇಟ್ ಮಾಡ್ತಾ ಇದೆ ಅಂದರೆ ಎಫ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಫ್ ಆಫ್ ಎಕ್ಸ್. ಸೊ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಐ ಥಿಂಕ್ ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತೆ ಮೈ ಡಿಯರ್ಸ್. Thank you for watching this video, my dears, because
ಐ ಡಿಸ್ಕಸ್ ಮೋಸ್ಟ್ ಇಂಪಾರ್ಟೆಂಟ್ NCERT ಎಕ್ಸಾಂಪಲರ್ ಎಲ್ಲ ಪ್ರಾಬ್ಲಮ್ಸ್ ಡಿಸ್ಕಸ್ ಮಾಡಿದ್ದೀನಿ. ನೀವು ಒನ್ಸ್ ಆರ್ ಟ್ವೈಸ್ ರಿವೈಂಡ್ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಡೆಫಿನೆಟ್ ಆಗಿ ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್.